ಅಕ್ಕ ಅಕ್ಕ ಅಣ್ಣ ಓಯ್ ಅಣ್ಣ ಅಣ್ಣ ಅಕ್ಕ ಹೇಳಪ್ಪ. ಯಾರು ನೀನು? ಏನಾಗ್ಬೇಕಿತ್ತು? ಅಣ್ಣ ಅದು 3 ದಿನ ಆಗೈತೆ ಕಣಣ್ಣ. ಊಟ ಮಾಡ್ಬಿಟ್ಟು ಹೊಟ್ಟೆ ಭಾಳ ಹಸಿತಾಯ್ತು ಕಣಣ್ಣ. ಇಲ್ಲೇ ಯಾರನ್ನೋ ಕೇಳ್ದೆ, ಹಿಂಗ್ ಹೊಟ್ಟೆ ಶಾನೆ ಎಸ್ಕೊಬಿಟ್ಟಿದೀನಿ ಅಂದ್ರೆ ನಿಮ್ಮ ಮನೆ ತೋರ್ಸಿದ್ರು ಕಣಣ್ಣ. ಹೋಗವ್ರ ಮನೆಗೆ ಹೊಟ್ಟೆ ತುಂಬ ಹಿಟ್ಟು ಹಾಕ್ತಾನೆ, ಭಾಳ ಒಳ್ಳೆನು, ಬೆಣ್ಣೆ ಪಣ್ಣೆ ಎಲ್ಲ ಮಾರ್ತಾರೆ, ಹೋಗಿ ಹೊಟ್ಟೆ ತುಂಬ ತಿನ್ಕೊಂಬಿಟ್ಟು ಬಾ ಹೋಗು ಅಂತ ಹೇಳ್ಬಿಟ್ಟು ಹೇಳ್ದ. ಅದಕ್ಕೆ ನೀನಿಯ ಹಿಂಗೇನಿಯ ಬಂದೆ. ಅಯ್ಯೋ, ಊಟ ಹಾಕದ್ರಾಗ ಏನಪ್ಪ. ಅಯ್ಯೋ ಬಾ ಬಾ ಒಳಗಡೆ ಬಾ, ಕುಂತ್ಕ ಬಾ ಇಲ್ಲಿ. ದೇವ್ರ ಕಣ್ಣ ನೀನು, 1000 ಕೊಬ್ಬರಿ 3 ದಿನ ಆಯ್ತು ಕಣ್ಣ ಊಟ ಮಾಡಿ. ನಮ್ದು ಏನ್ ಮಾಡೋಣ ಕಷ್ಟ. ಏ ಕುಂತ್ಕೊಳಪ್ಪ. ನಾನು ನಿನ್ ತರನೇ ಬಾಳ ಕಷ್ಟಪಟ್ಬಿಟ್ಟು ಜೀವನ ಮಾಡ್ಕೊಂಡು ಜೀವನ ಕಟ್ಕೊಂಡು ಇಲ್ಲಿ ಗಂಟ ಬಂದಿವ್ನಿ. ಕುಂತ್ಕ ಬಾ, ಹೊಟ್ಟೆ ತುಂಬಾ ತಿನ್ನಿವಂತೆ. ಅದ್ರಾಗ ಏನೈತಿ ಹೇಳು? ಕುಂತ್ಕೊಳಪ್ಪ ಕುಂತ್ಕ. ಯಾವ ಊರು ನಿಂದು? ನಮ್ಮೂರಲ್ಲ ಅಂತ ಅನ್ನಿಸ್ತದಲ್ಲ. ಇಲ್ಲ ಕಣಣ್ಣ, ನಿಮ್ಮೂರಲ್ಲ ಕಣಣ್ಣ, ನಮ್ದು ಬಾಳ ದೂರ ಕಣಣ್ಣ. ಆ ಬಳ್ಳಾರಿ ಕಡೆ ಕಣಣ್ಣ ನಮ್ಮೂರಂತೂನುವೆ. ಹಿಂಗೇನಿಯ ಸುಮ್ನೆ ಅದು ಇದು ಅಂತ ಬಂದೆ. ಕೆಲ್ಸ ಸಿಗ್ತದನೇನ, ಕೂಲಿ ಗಿಲಿ ನಾಲಿ ಗಿಲಿ ಮಾಡ್ಬಿಟ್ಟಿಲಿ ಆರಾಮಾಗಿರಣಿ ಅಂತ ಹೇಳ್ಬಿಟ್ಟು ಬಂದೆ ಕಣಣ್ಣ. ಆ ಅದಕ್ಕೆ ಊಟ ಗೀಟ ಯಾರು ಕೊಡ್ತಿಲ್ಲ, ಅದಕ್ಕೆ ಬಂದಿವ್ನಿ ಇಲ್ಲಿಗೆ. ಸರಿ ಕುಂತ್ಕೊಳಪ್ಪ. ಲೇ ಶಾಂತಮ್ಮ, ಶಾಂತಮ್ಮ, ಈಗಳಿ ಬಂದೆ. ಇಲ್ಲಿ ಒಂದ್ ಅಣ್ಣಯ್ಯ ಬಂದೈತೆ. ಆ ಅನ್ನ ಸಾರು ಮುದ್ದೆ ಏನಾರ ಎತ್ಕೊಬಿಟ್ಟು ಬಂದ್ ಕೊಡು. ನನ್ಗೋಸಿ ಕ್ಯಾಮೆ ಐತೆ, ನಾನು ಹೋಯ್ತೀನಿ. ಯಾರ್ ಬಂದಿರೋದು? ಯಾರನೇ ಪಾಪ ಹೊಟ್ಟಸ್ಕೊಂಡ್ ಶಾನೆ ಹೊಟ್ಟಸ್ಕೊಂಡ್ ಬಂದವನಂತೆ. 3 ದಿನದಿಂದ ಊಟ ಮಾಡಿಲ್ವಂತೆ, ಏನು ಇಲ್ವಂತೆ. ಅದಕ್ಕೆ ನೀ ಪಾಪ ಬಂದ್ ಕುಂತವ್ನೆ ಪಾಪ. ಊಟ ಹಾಕ್ ಕಳ್ಸು. ಯಾವತ್ತೂ ಊಟ ಇಲ್ಲ ಅನ್ಬಾರ್ದು. ಊಟದ ಕಷ್ಟ ಏನು ಅಂತ ಹೇಳ್ಬಿಟ್ಟು ನನಗೆ ಬಾಳ ಸಂತ ಗೊತ್ತು. ಊಟ ಇಲ್ಲ ಅಂತಂದ್ರೆ ಆಯ್ತದ. ಅದಕ್ಕೆ ಊಟ ಒಂದ್ ಕೊಟ್ಟು ಕಳ್ಸು. ಆಯ್ತ್ ತಗಳಿ, ಬಂದೆ, ತಕಬಿಟ್ ಬರ್ತೀನಿ ತಟ್ಟೆಗೆ. ಸಂಕೋಚ ಪಡ್ಕೋಬೇಡಿ. ನಿಮ್ಮ ಮನೆ ಅಂತ ನೀವು ಅನ್ಕೊಂಡು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗಿ. ಸರಿನೇ? ಸರಿ ಕಣಣ್ಣ, ಆಯ್ತು. ಸರಿ ಕಣಪ್ಪ. ನನಗೋಸಿ ಕೆಲ್ಸ ಐತೆ. ಬೆಣ್ಣೆ ಗಿಣ್ಣೆ ಎಲ್ಲ ತಗೊಂಡೋಗಿ ಈಗ ತುಪ್ಪ ಎಲ್ಲ ಸೊಸಿ ಮಾರ್ಕ ಬರ್ಬೇಕು. ಬೆಣ್ಣೆ ತುಪ್ಪ ಎರಡೂ ಕೆಲ್ಸ ಐತೆ. ಹೋಯ್ತೀನಿ ಕಣಪ್ಪ. ನನ್ನ ಎಂಡ್ರವಳೆ ಮನೆಗೆ ಇಕ್ತಾಳೆ, ತಿನ್ಕೊಂಡು ಹೋಗು. ನನ್ನ ಎಂಡ್ರವಳೆ, ನನ್ನ ತಂಗಿನೂ ಅವಳೆ. ಯಾರನ್ನ ಒಬ್ರು ಬಂದು ಇಕ್ತಾರೆ, ತಿನ್ನಪ್ಪ. ಸರಿ ಅಣ್ಣ. ಹಬ್ಬ, ಹೆಂಗೋ ಇವತ್ತು ಹೊಟ್ಟೆ ತುಂಬಾ ಊಟ ಸಿಗ್ತೈತೆ. ಇನ್ನೇನಂತೆ, ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿರ್ಬೋದು. ಹ್ಮ್. ತಗಳಪ್ಪ, ಇವತ್ತೇನು ಪೆಸಲ್ಲೇನು ಮಾಡಿಲ್ಲ ನಾನು. ತಗ, ಮುದ್ದೆ ಈಗ ಉಪ್ಸಾರು ಮಾಡಿವ್ನಿ, ತಿನ್ ತಗಳಪ್ಪ. ಏನ ಕಣಕ 100 ಕಾಲ ಸುಖವಾಗಿರಿ. ನಿಮ್ಮಿಂದ ನೆನಿಯ ಇಂತ ಇರೋದ್ರಿಂದ ನೆನಿಯ ಮಳೆ ಬೆಳೆ ಎಲ್ಲನೂ ಆಯ್ತಿರೋದು. ನಮ್ಮಂತರ್ನ ಯಾರು ಒಳಗಡೆಗೂ ಬುಟ್ಕೊಳಕಿಲ್ಲ, ಏನು ಬುಟ್ಕೊಳಕಿಲ್ಲ ಅಂತಂದ್ರಾಗ ನೀನ್ ಹಿಂಗೆಲ್ಲ ಬುಟ್ಕೊಬಿಟ್ಟು ಮನೆ ಒಳಗಡೆ ನಮ್ಗೆ ಊಟಕ್ಕೆ ಆಗ್ತಿದ್ರಲ್ಲ. ನೀನು ನಿನ್ ಗಂಡ ಇಬ್ರು 100 ಕಾಲ ಸುಖವಾಗಿರ್ಬೇಕು ಕಣಕ. ಅಯ್ಯೋ ಅದ್ರಾಗೇನಪ್ಪ, ತಿನ್ ಒಂದ್ ಚೊಂಬ್ ನೀರ್ ತಕಬಿಟ್ ಬರ್ತೀನಿ. ಎಷ್ಟ್ ದಿನ ಆಗಿದ್ ಮುದ್ದೆ ತಿಂದ್ಬಿಟ್ಟು. ತಿಂತಿದ್ದೆ ಜೈಲಾಗಿದ್ದಾಗ. ಇಂಥ ರುಚಿ ರುಚಿಯಾಗಿ ತುಪ್ಪ ಪರೆ ಹಾಕ್ಬಿಟ್ಟು ತಂದು ಕೊಟ್ಟೈತಲ್ಲ. ಇವಮ್ಮನ ಹೊಟ್ಟೆ ತಣ್ಣಗಿರ್ಲಿ. ಇವಮ್ಮಂಗೆ 100 ಕಾಲ ಸುಖವ ಆಗ್ಬಾಳ್ಲಿ ಇವಮ್ಮ. ಹೊಟ್ಟೆ ತುಂಬಾ ತಿನ್ನಪ್ಪ. ಅನ್ನನೂ ಇಕ್ತೀನಿ ತಂದು, ಅನ್ನನೂ ತಿನ್ಕ. ಸರಿನಾ? ನೀನ್ ಹೊಟ್ಟೆ ತುಂಬಾ ತಿನ್ಬೇಕು. ಹೂ ಕಣಕ, ಬಾಳ ಸಂದಕ್ ಮಾಡಿದ್ಯಾ. ಮುದ್ದೆ ಸಾರು ಎಲ್ಲನೂವೆ ನನಗಂತೂ ಬಾಳ ಇಷ್ಟ ಆಯ್ತು. ಶಾನೆ ದಿನ ಆಗೋಗ್ಬಿಟ್ಟೈತೇನೋ, ತಿಂದ್ಬಿಟ್ಟು ಮನೆ ಊಟ ಅನ್ನಂಗೆ ಆಗೋಗ್ಬಿಟ್ಟಿತ್ತು ಕಣಕ. ನಾನು ಬಡವ ನೀನಿಯ, ಏನ್ ಮಾಡನಿ ಒಟ್ಟಿಗೆ ಇಟ್ಟಿಲ್ದಿರೋ ನೀನಿಯ. ಊರು ತಿರ್ಕೊಂಡು ಅವರು ಇವ್ರು ಮಂತಗೋಸಿ ಅಂತ ಆ ಕೆಲಸ ಈ ಕೆಲಸ ಅಂತ ಮನ್ಮಂತಗು ಮಾಡ್ಕೊಂಡು ತಿರ್ಕೊಂಡು ಓಡಾಡ್ಕೊಂಡು ಇವ್ನಿ ಕಣಕ. ನನಗೂ ಏನ್ ಯಾರನ್ನ ದಿಕ್ಕು ದೆಸೆಯವ್ರಿ ಅಂತ ಅನ್ಕೊಂಡ ಯಾರನ್ನೂ ಇಲ್ಲ. ಹೆಂಗೋ ನಿಮ್ಮಂತವ್ರು ಯಾರನ್ನ ಊಟ ಹಾಕಿದ್ರೆ ತಿಂತೀನಿ ಕಣಕ, ಒಯ್ತೀನಿ ಅಷ್ಟೇ ನೀನಿಯ. ಯಾಕಪ್ಪ, ಏನು ಕೆಲ್ಸ ಗಿಲ್ಸ ಮಾಡಕ್ಕಿಲ್ವೇ ನೀನು? ಏನಾರ ಕೆಲ್ಸ ಗಿಲ್ಸಕ್ ಸೇರ್ಕೋಬೇಕು ತಾನೆ ಯಾರ ಮನೆಗನ? ಎಲ್ಲಕ ಕೊಡ್ತಾರ ನಮ್ಮಂತವ್ರು ಕೆಲ್ಸವಾ? ಯಾರು ಕೊಟ್ಟರು ಕೆಲ್ಸವಾ? ಊರೂರು ತಿರ್ಕೊಂಡು ಊರೂರು ಮಾಡ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರ್ತಾ ಇವ್ನಿ ಅಷ್ಟೇ ನೀನಿಯ. ನಾವು ಕೆಲ್ಸದವ್ರು ಇಕ್ಕಳ ಅಷ್ಟು ಸಾವುಕಾರಲ್ಲ ಕಣಪ್ಪ. ಏನೋ ಬೇಕಾದ್ರೆ ಒಂದು ವಾರದ ಮಟ್ಟಿಗೆ ಎಮ್ಮೆ ಗಿಮ್ಮೆ ತೊಳೆಯೋದು ಮೇಸೋದು ಮಾಡೋದು ಮಾಡಿದ್ರೆ ಏನೋ 3 ಹೊತ್ತು ಊಟ ಹಾಕ್ಬೋದು. ಅಷ್ಟು ಬಿಟ್ರೆ ನಾವು ಸಂಬಳ ಗಿಂಬಳ ಎಲ್ಲ ಕೊಟ್ಕೊಂಡು ಇಕ್ಕೊಂಡು ನೋಡ್ಕೊಳ್ಳೋಂಥ ಕೆಪಾಸಿಟಿ ನಮಗೂ ಇಲ್ಲ ಕಣಪ್ಪ. ನಾವು ಬಡವ್ರೇನೇ. ನಮಗೂ ಈಗ ನೋಡಿ ಇವಾಗ ತಾನೇ ಏನೋ ಮಾಡ್ಕೊತಾ ಇದೀವಿ, ಜೀವನಕ್ಕೆ ದಾರಿ. ಅಷ್ಟು ಬಿಟ್ಬಿಟ್ರೆ ನಮ್ದು ಏನೂ ಇಲ್ಲ ಕಣಪ್ಪ. ಊಟ ಬಟ್ಟಿಗೆ ಏನು ಯೋಚನೆ ಇಲ್ಲ. ಬಿಟ್ರೆ ಸಂಬಳ 10-15 ಸಾವಿರ ಸಂಬಳ ಕೊಟ್ಬಿಟ್ಟು ಕೆಲಸದವ್ರನ್ನ ಮಾಡಿಕೊಳ್ಳೋಂಥ ಕೆಪಾಸಿಟಿ ನಮಗೂ ಇಲ್ಲ. ಊರಾಗೆ ಸಾವುಕಾರರು ಅಂತವ್ರಿ, ಊರ್ ಸಾವುಕಾರರು ಅಂತ. ಚಿಕ್ಕ ಸಾವುಕಾರ ಅಂತವ್ನಿ. ಆ ಚಿಕ್ಕ ಸಾವುಕಾರ ಅಂತ ಹೋಗ್ಬಿಟ್ಟು ಕೇಳಪ್ಪ ನೀನೇನು ಯವಸಿ. ಚಿಕ್ಕ ಸಾವುಕಾರನ ಕೇಳಿದ್ರೆ ಅವ್ರನ್ನ ನೀ ಕೆಲಸ ಕೊಡ್ತಾರೆ. ಹೊಸ ಮೇಸೋದು, ಮ್ಯಾಕೆ ಮೇಸೋದು, ಕುರಿ ಮೇಸೋದು, ಈಗ ಇನ್ನೂ ಏನೇನೋ ಹೊಸ ಥರ ಎಲ್ಲ ಮಾಡ್ತಾವ್ರೆ. ಕೋಳಿ ಸಾಕಾಣಿಕೆ ಎಲ್ಲ ಮಾಡ್ತಾವ್ರೆ. ಅಲ್ಲಿಗೆ ಹೋಗಿ ಕೇಳಿದ್ರೆ ನಿನಗೆ 100ಕ್ಕೆ 100 ಕೆಲಸ ಸಿಗ್ತದೆ. ಅವ್ರೇನು ಸಂದಕ್ಕೆ ಅವ್ರ ಮನೆ ಕಡೆ ಅಲ್ವಾ, ಕೊಟ್ಟಾರ ಕೆಲಸ. ಆರಾಮಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ಬೋದು ಕಣಪ್ಪ ನೀನು. ಸರಿ ಆಯ್ತು. ಈಗ ಉಣ್ಬಿಟ್ಟು ಹೋಗ್ಬಿಟ್ಟು ನಾನೇ ಅವ್ರನ್ನ ಕೇಳ್ತೀನಿ. ಏನಾರ ಕ್ಯಾಮೆ ಗಿಮೆ ಕೊಡ್ತಾರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ನೋಡನಿ ಕ್ಯಾಮೆ ಗಿಮೆ ಏನಾರ ಕೊಟ್ರೆ ಮಾಡ್ತೀನಿ ನಾನು ಅಲ್ಲೇ ನೀನಿಯ. ಇಲ್ಲ ಇಲ್ಲ ಇಲ್ಲ, ಬಹಳ ಒಳ್ಳೆ ಮನುಷ್ಯ ಚಿಕ್ಕ ಸಾವುಕಾರ. ಕೆಲಸ ಕೊಟ್ಟೇ ಕೊಡ್ತಾನಪ್ಪ. ನೀನು ಆರಾಮಾಗಿ ಹೋಗಿ ಕೇಳಿ, ನೀನು ಕೊಡ್ತಾನೆ. ಹಂಗೆ ಊಟಕ್ಕೆ ಮಜ್ಜಿಗೆನೂ ಐತೆ. ನಮ್ಮ ಮನೆಗೆ ಬೆಣ್ಣೆ ಅಲ್ವಾ ಮಾಡೋದ್ಯಾ ಶಾನೆ ನಾವು. ಅದಕ್ಕೆ ಶಾನೆ ನೀನಿಯ ನಮ್ಮ ಮನೆಯಾಗೆ ಮಜ್ಜಿಗೆ ಪಜ್ಜಿಗೆ ಎಲ್ಲ ಇದು ಒಗ್ಗರಣೆ ಹಾಕ್ಬಿಟ್ಟು ಇಕ್ಕಿವ್ನಿ, ಮಸಾಲೆ ಮಜ್ಜಿಗೆ ಮಾಡಿಕ್ಕಿವ್ನಿ. ಸಂಕೋಚ ಪಟ್ಕೋಬೇಡ ಸರಿನಾ? ನಾನು ನಿನ್ನಂಗೇನಿಯ ಒಂದು ಊಟಕ್ಕೂ ಕಷ್ಟಪಟ್ಟಳೆ ನೀನಿಯ. ಈಗ ನೋಡು ಇವಾಗ ಹೊಸಿ ಹಂಗೋ ಹಿಂಗೋ ದುಡ್ದು ಮಾಡ್ಕೊಂಡು ಜೀವನ ಕಟ್ಕೊಂಡಿವ್ನಿ. ತಿನ್ಕ, ಹೊಟ್ಟೆ ತುಂಬ ತಿನ್ಕ. ಓ ಸರಿ ಕಣಕ್ಕ. ಓ ಅಬ್ಬಬ್ಬಾ, ಅಪ್ಪ ಹೊಟ್ಟೆ ತುಂಬೋಯ್ತು. ಮಜ್ಜಿಗೆ ತಗೊಬಿಟ್ಟು ಬರ್ತೀನಿ, ಕುಡಿಯುವಂತೆ. ಇದೇನಿದು ಬೆಣ್ಣೆ ಸಂತ ಮುನ್ನ ಎಂಡ್ರು ಅಂದ್ಬಿಟ್ಟು ಇದೇನಿದು ಇವಾಗ ಇವ್ನು ಹಿಂಗೆ ಆಡ್ತಾವನಲ್ಲ, ಯಾರು ಅಂತ ಗೊತ್ತೇ ಇಲ್ವಲ್ಲ. ನಂಗೆ ಆಡ್ತಾವಳಲ್ಲ ಈ ಅಮ್ಮನು. ಇವನು ಹಂಗೆ ಆಡ್ತಾವ್ರಲ್ಲ ಅಂತ ಅನ್ಕೊಂಡಿದ್ದೀರಾ?
ಏ ನನಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಪೊಲೀಸ್ ಸ್ಟೇಷನಾಗ ಕುಂತ್ಕೊಂಡಿರ್ಬೇಕಾರೆ ಈ ಶಾರದಿನೂನುವೆ ಅವ್ರ ಮಗಳು ಇಬ್ರುನುವೆ ಮಾತಾಡ್ತಾ ಇದ್ರು. ಆ ಬೆಣ್ಣೆ ಶಾಂತಮ್ಮನ ಗಂಡ ಇದ್ದಿದ್ರೆ ಸಂತಕಿರ ಸಿಕ್ಕಿದಿದ್ರೆ ಆವಾಗ ಸಿಕ್ಬಿಟ್ಟಿದ್ರೆ ಏನೋ ಒಂದು ಅವತಾರ ಆಡ್ಬೋದಿತ್ತು ಅಂತ ಹೇಳ್ತಾ ಇದ್ದ. ನಾನು ಅದಕ್ಕೆ ನಾಟಕ ಹೊಡೆದೆ. ಕೇಳಿಸ್ಕೊಂಡಿದ್ನಲ್ಲ ನಾನುನುವೆ ಇವ್ರಿಬ್ರು ಮಾತಾಡೋದು. ಅದಕ್ಕೆ ನಾನು ಬೆಣ್ಣೆ ಶಾಂತಮ್ಮ ನನ್ನ ಹೆಂಡ್ರು ಅಂತ ಹೇಳ್ಬಿಟ್ಟು ಸುಮ್ಕೆ ಪಿನ್ನಿಕ್ದೆ. ಅವಾಗ ನನಗೂ ಒಂದೇನಾರ ಒಂದು ನೆಲೆ ಸಿಗ್ತದೆ, ಉಣ್ಣಕ್ಕೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದನ್ನೇ ನಾಟಕ ಶುರು ಮಾಡ್ಕೊಂಡು ನಾನು ನಾಟಕ ಹೇಳ್ಬಿಟ್ನ. ಅದಕ್ಕೇನೆ ಅವರು ನಂಬ್ಕೊಬಿಟ್ರು. ನಂಬ್ಕೊಂಡು ನೋಡು ಅವ್ರ ಮನೆಗೆ ಇರಿಸ್ಕೊಂಡವ್ರು ನನ್ನ. ಅಷ್ಟೇ ನಿನಿಯ. ಏನು ಮಾಡ್ತೀರಾ, ನನಗೆ ಅಂತ ಯಾರು ದಿಕ್ಕು ದಿವಾಳಿ ಇಲ್ಲ. ಯಾರೋ ಒಬ್ರು ಸಿಕ್ಕರು, ಯಾರೋ ಒಬ್ರು ಉಣ್ಣಕ್ಕೆ ಇಕ್ಕಿದ್ರು, ಯಾರೊಬ್ರು ನೋಡ್ಕೊತವ್ರೆ ಅಂದಮೇಲೆ ನಾನುನುವೆ ಹಂಗೆ ಒಯ್ತಿರ್ಬೇಕು ಅದೇ ದಾರಿನೇ ಹಿಡ್ಕೊಂಡು. ಅದಕ್ಕೆ ಒಯ್ತಾ ಇವ್ನಿ. ಯಾರು ಹೇಳ್ಬೇಡಿ ಪ್ಲೀಸ್, ಯಾರು ಹೇಳಕ್ಕೆ ಹೋಗ್ಬೇಡಿ. ಹಾಂ, ಶಾರದಿಗೆ ಸರಿ ನಮ್ಮ ಮಗಳು ಇಬ್ರು ಕೊಂತೀನಿ, ಅವ್ರಿಗೆ ಏನು ಹೇಳಕ್ಕೆ ಹೋಗ್ಬೇಡಿ. ಈ ಬೆಣ್ಣೆ ಶಾಂತಮ್ಮಗೆ ನಾನೇನು ಮೋಸ ಮಾಡಕ್ಕಿಲ್ಲ ಪಾಪ. ಈ ಅಮ್ಮ ನನಗೆ ಒಟ್ಟಿಗೆ ಇಟ್ಟಿಕ್ಕವಳೆ. ಅದೇನೋ ಅಂತಾರಲ್ಲ, ಅನ್ನ ಹಾಕಿದ ಮನೆ ಕಣ್ಣು ಹಾಕಿದ್ರೆ ಮುರ್ವದಿ ಇರ್ತದ. ಇಲ್ಲ ಇಲ್ಲ ಇಲ್ಲ, ಅಂತ ಮುರ್ವದಿ ಬಿಟ್ಟು ಕೆಲಸ ನಾನು ಮಾಡಕ್ಕಿಲ್ಲ. ಏನೋ ನನ್ನ ತಂಗಿ ಥರ ನೋಡ್ಕೊತೀನಿ ಅಷ್ಟೇ ನಿನಿಯ. ತಗೊಳ್ಳಿ, ಒಗ್ಗರಣೆ ಹಾಕಿಕ್ಕಿದೆ ಮುಜ್ಗೆಯ ಕುಡಿ ತಗೊಳ್ಳಿ. ಹೊಟ್ಟೆ ತುಂಬ ತಣ್ಣಗಾಯ್ತದೆ. ಈ ಮುಡುಕಿಗಳಾಗಿ ಇಕ್ಬಿಟ್ರೆ ಹೊಸಿ ತಣ್ಣಗಾಯ್ತವಲ್ಲ. ನಾವೆಲ್ಲ ಫ್ರಿಡ್ಜು ಗಿಡ್ಜು ಎಲ್ಲ ಮಾಡಿಕೊಂಡಿಲ್ಲ ಮನೆಯಾಗೆ. ಅದಕ್ಕೆ ಇದ್ರಾಗ ಇಕ್ತೀವಿ. ತಗೊಳಪ್ಪ ಕುಡಿ. ಅಕ್ಕ ನೀನು ಹೊಟ್ಟೆ ತಣ್ಣಗಿರ್ಲಿ ಕಣಕ್ಕ. ದೇವ್ರನ್ನ ಕೇಳ್ತೀನಿ, ಹೊಟ್ಟೆ ತಣ್ಣಗಿರ್ಲಿ ನಿಂದು. ಏ ಬಿಡಪ್ಪ ಪಾಪ, ಯಾಕೆ ಹಂಗೆ ಮಗಳು ಏನನ್ನ ಮನುಷ್ಯತ್ವಾಗಿ ಮನುಷ್ಯನ್ ಮಾಡೋ ಕೆಲಸ ನಾನು ಮಾಡ್ತಾ ಇವ್ನಿ ಅಷ್ಟೇ ನಿನಿಯ. ನೀನು ಕುಡ್ಕೊಳಪ್ಪ, ಕುಡ್ಕ ನೀನು ಸುಮ್ಕೆ ನೀನು. ಹಾ ಅಬ್ಬಾ. ನಿಧಾನ ಕುಡಿಯಪ್ಪ. ಬೇಕಾದ್ರೆ ಇನ್ನೊಂದು ಲೋಟ ತಂದು ಹಾಕ್ತೀನಿ. ಏನ್ ಹೇಳಿದ್ಲು ಬೆಣ್ಣೆ ಶಾಂತಮ್ಮ? ನಿನ್ ಜೊತೆ ಬರಕ್ ಒಪ್ಕೊಂಡ್ಲಾ? ಏ ನನ್ನ ಮ್ಯಾಲ ಪಿರುತಿ ಇಲ್ದಂಗಿರ್ತದ. ನನ್ನ ಮ್ಯಾಲ ಪಿರುತಿ ಐತೆ. ಆದ್ರೆ ನಿನ್ ಜೊತೆ ಬಂದ್ರೆ ನಾನು ತಿರ್ಬೋಕೆ ಆಗೋಕಿಲ್ವಾ? ಹಂಗೆ ಹಿಂಗೆ ನಂತಾಗ ಏನೈತೆ ಅಂತ ಹೇಳ್ಬಿಟ್ಟು ನಿಂತಾಗ ಏನೈತೆ ಅಂತ ನಾನು ಬರ್ಲಿ. ಹಂಗೆ ಹಿಂಗೆ ಅಂತ ಈ ಸುದ್ದ ಮಾತಾಡ್ಬಿಟ್ಲು. ನೀನೇನಾರ ಬೆಣ್ಣೆ ಹಚ್ಬೇಕಿತ್ತು ತಾನೇ? ಹೊಸಿ ಹಂಗೆ ಹಿಂಗೆ ನೀನ್ ಸಂದಾಕ್ ನೋಡ್ಕೊತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ, ಇದು ಮೊದಲನೇ ದಿನ ಅಲ್ವಾ? ಮೊದಲನೇ ದಿನ ಹಂಗೇನೇನಿಯ ಪಿರುತಿ ಅಷ್ಟು ಬಿರ್ನ ಬರೋಕಿಲ್ಲ. ಹಂಗೆ ಒಂದು 2 ದಿನ ಓಡಾಡ್ತಾ ಇದ್ರೆ ಪಿರುತಿ ಸಂದಾಕ್ ಬರ್ತದೆ. ಹಿಂಗೇನೆ ಒಂದು 2 ದಿನ ಓಡಾಡ್ಕೊಂಡು ಅದು ಇದು ಬರ್ರಿ ಮಾಡ್ರಿ ಅಂತ ಹೇಳ್ಬಿಟ್ಟು ಹೆಂಗೋ ಓಡಾಡ್ಕೊಂಡು ಇರ್ತೀನಿ. ಅವಾಗ ನೋಡ್ರಿ, ಅವಾಗ ನನ್ನ ಮ್ಯಾಲೆ ಪಿರುತಿ ಬಂದ್ಬಿಟ್ಟು ನನ್ನ ಜೊತೆ ಬಂದ್ಬಿಡ್ತಾಳೆ. ಇನ್ನೂ ಒಂದು 15 ದಿನ ಟೈಮ್ ಬೇಕಾಯ್ತದೆ ಅವಳನ್ನ ಕರ್ಕೊಂಡು ಹೋಗಕ್ಕೆ. 15 ದಿನ ಇಲ್ಲ ಅಂದ್ರೆ 1 ತಿಂಗಳು ತಕ ಬ್ಯಾಡ ಅಂತ ಹೇಳ್ದಾರೆ ಯಾರು? 1 ತಿಂಗಳು ತಕ. ಆದ್ರೆ ಅವಳನ್ನ ಮಾತ್ರ ಕರ್ಕೊಂಡು ಹೊಂಟೋಗ್ಬಿಡ್ಬೇಕು ನೀನು. ನನ್ನ ಗಂಡನಿಂದ ಅವಳಂತೂ ಮನೆಯಾಳಿ ದೂರ ಇರಬೇಕು. ನಾನು ನನ್ನ ಗಂಡ ತಕ್ಕ ಚೆನ್ನಾಗಿರ್ಬೇಕು ಮನೆಯಾಗೆ. ನನ್ನ ಮನೆ ಅದು ಮನೆಯಾಳಿ ಕಿತ್ಕೊಬಿಟ್ಟವಳೆ. ಬಿಡು ಯಾಕಿವಾಗ. ನೀನಂತೂ ಅವಳನ್ನ ಕರ್ಕೊಂಡು ಹೋಗ್ಲೇಬೇಕು. ಎಲ್ಲ ಮಾತಾಡ್ದೆ ತಾನೇ ಅವಳ ಹತ್ರ? ಅಯ್ಯೋ ಶಿವನೇ, ಮಾತಾಡ್ದಿದ್ದಂಗೆ ಇರ್ತೀನ ನಾನು. ಎಲ್ಲ ವಿಚಾರ ಒಂದರಿಂದ ಕೊನೆ ಗಂಟ ಎಲ್ಲ ಮಾತಾಡ್ಬಿಟ್ಟೇನೆ ಬಂದಿದ್ದೀನಿ. ಅವಳು ನೀವು ಯಾಕೆ ಬರಕ್ಕೆ ಹೋದ್ರಿ, ಹಂಗೆ ಹಿಂಗೆ ನಾನು ಇವಾಗ ಮದುವೆ ಮಾಡ್ಕೊಂಬಿಟ್ಟಿದ್ದೀನಿ, ನೀವು ಮೊದಲೇ ಬರ್ಬೇಕಿತ್ತಾನೆ, ಮೊದಲೇ ಬಂದಿರೋ ನಿಮ್ಮ ಜೊತೆನೇ ಬರ್ತಿದ್ನಲ್ಲ, ಇವಾಗ ನನ್ನ ಸಂಸಾರ ಅಂತ ಕಟ್ಕೊಬಿಟ್ಟಿದ್ದೀನಿ, ಈಗ ಬಿಟ್ಬಿಟ್ಟು ಬಂದರೆ ಚೆನ್ನಾಗಿರ್ತದ ನೀವೇ ಹೇಳಿ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಾ ಇದ್ಲು. ನಾನೆಲ್ಲ ಮಸ್ತತ್ ಮಾಡ್ಬಿಟ್ಟು ಬಂದಿದ್ದೀನಿ. ಅವ್ನ ಗಂಡ ಇದ್ದ ಮೊದಲು ಹೋದಾಗ. ನಾನು ಏನೋ ಬೇರೆ ಥರ ಮಾತಾಡ್ಬಿಟ್ಟು ಬಂದೆ. ಹಾಳ್ಗೂ ನನ್ನ ಮೇಲೆ ಪಿರುತಿ ಇನ್ನೂ ಬರಬೇಕು ಅಂತಂದರೆ ಇನ್ನೂ ಹೊಸಿ ದಿನ ಕಾಯಬೇಕು. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ನನಗೆ ಹೊಸಿ ದುಡ್ಡೆಲ್ಲ ಕೊಡ್ಬೇಕು. ನೀವು ಅವಾಗ ಒಂದು 500,000 ಹಂಗೆ ಕೊಟ್ಟರೆ ನಾನು ಅವಳು ಮುಂದೆ ಹೋಗ್ಬಿಟ್ಟು ನನ್ನ ತಗೋ ದುಡ್ಡು ಐತೆ ಅನ್ನಂಗೆ ಬಿಲ್ಡಪ್ ಕೊಡ್ತೀನಿ, ಸರಿನಾ? ಅವಾಗ ಅವಳು ನನ್ನ ಹಿಂದೆ ಜೊತೆಗೆ ಬಂದ್ಬಿಡ್ತಾಳೆ. ಹಂಗೆ ಕರ್ಕೊಂಡು ಊರು ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ಏನಂತೀರಾ? ಹೆಂಗೋ ಆ ಮನೆಯಾಳಿನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ತೊಲಗ್ಬಿಟ್ರೆ ಅದಕ್ಕಿನ್ನೂ ಬೇರೆ ಏನಾದರೂ ಖುಷಿ ವಿಚಾರ ಐತಾ? ಏನೂ ಇಲ್ಲ. ಆ ಮನೆಯಾಳಿನ ಮೊದಲು ಕರ್ಕೊಂಡು ಹೋಗ್ಬಿಡು. ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಆ ಮನೆಯಾಳಿ ಉಳ್ಕೊಳ್ಳೋದೇ ಬೇಡ ಇಲ್ಲ ಅಂತಂದ್ರೆ. ಅದೇನು ಮಾಡ್ತೀಯೋ ಮಾಡು. 500,000 ಹಂಗೆ ಖರ್ಚು ತಾನೆ ಕೊಡ್ತೀವಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅವಳನ್ನ ಮೊದಲು ಬುಟ್ಟಿಗೆ ಹಾಕೊಳ್ಳೋದು ಹೆಂಗೆ, ಅವಳನ್ನ ಮನೆ ಬಿಟ್ಬಿಟ್ಟು ಕರ್ಕೊಂಡು ಹೋಗೋದು ಹೆಂಗೆ, ಅಷ್ಟು ಮಾತ್ರ ಯೋಚನೆ ಮಾಡು, ಸರಿನೇ? ಆಯ್ತು, ಇವಾಗ ಹೊಸಿ ಖರ್ಚಿಗೊಂದು 500 ರೂಪಾಯಿ ಕೊಡ್ರಿ. ಇವಾಗ ಕಾಸಿಲ್ಲ ಮನೆಗೆ ಮಡಗಿದ್ದೀನಿ, ಆಮೇಕಿಂದ ಕೊಡ್ತೀನಿ ಬಿಡು ನಿಂಗೆ. ಹ್ಞೂ ಸರಿ ಆಯ್ತು. ನೋಡಿ, ಕರ್ಕೊಂಡಂತೂ ಹೋಗಿ ಹೋಯ್ತಿರ ತಾನೇ 1 ತಿಂಗಳಿಗೆ. ಆಮೇಕಿಂದ 1 ತಿಂಗಳಾದ್ಮೇಲೆ ಬರಲಿಲ್ಲ ಅಂತ ಹಂಗೆ ಹಿಂಗೆ ಅನ್ಕೊಡ್ದು. 500,000 ಬೇರೆ ಕೊಟ್ಟಿರ್ತೀವಲ್ಲ ನಿಮಗೆ. ಇಲ್ಲ ಹಂಗನ್ನಕ್ಕಿಲ್ಲ ಬಿಡಿ. ಯಾವ ಒಳ್ಳೆ ಬಕ್ರಗಳು ಸಿಕ್ಕವು ನನಗೆ. ಇದಕ್ಕಿನ್ನ ಬಕ್ರಗಳು ನನಗೆ ಎಲ್ಲಿ ಸಿಗ್ತಾರೆ? 1 ತಿಂಗಳು ಹೆಂಗೋ ನನ್ನ ಜೀವನಕ್ಕೆ ಹೆಂಗೋ ಸೋರೋಯ್ತು. ನನಗೆ ಆರಾಮಾಗಿ ಇದ್ಬಿಡ್ತೀನಿ. ಇಂಥವ್ರ ಜೊತೆ ಹೆಂಗೆ ಬೇಕಾದ್ರೂ ಜೀವನ ಮಾಡ್ಬೋದು. ಆ ಬೆಣ್ಣೆ ಶಾಂತಮ್ಮಯ್ಯನ ಗ್ಯಾರಂಟಿ ಇವನ ಜೊತೆ ಓಡಾಡ್ತೈತಾಳೆ. ಹೆಂಗನ ಮಾಡಿ ಇವನನ್ನ ಪುಸ್ಲಾಯಿಸ್ಬಿಟ್ಟು ಕರ್ಕೊಂಡು ಹೋಗಿ ಮಾಡ್ಲೇಬೇಕು ನಾವು. ಹಾಗೆ ಆಯ್ತದೆ. ನೀನೇನು ತಲೆ ಕೆಡಿಸ್ಕೊಬೇಡ. ಹೆಂಗ್ ಹುಡುಕಿದ್ವಿ ನೋಡು ನಮ್ಮ ಅದೃಷ್ಟ ಅನ್ನೋದು. ಅದಕ್ಕೇನೆ ಜೈಲ ಕುಂತ್ಕೊಂಡಿದ್ದ ತಕ್ಷಣ ಇವನು ಅಲ್ಲೇ ಬಂದ್ಬಿಡದ. ದೇವರೇ ಕಳಿಸ್ಕೊಟ್ಟೈತಿ ಇವನ್ನ ಅಂತ ಅನ್ನಿಸ್ತದೆ. ಹೂ ಕಣಮ್ಮ, ನನಗೂ ಹಂಗೆ ಅನ್ನಿಸ್ತದೆ. ದೇವ್ರೇನೇ ಕಳಿಸ್ಕೊಟ್ಬಿಟ್ಟೈತೆ ಈ ಅಪ್ಪನ.